ಜ್ಯೋತಿಷ್ಯ ಮತ್ತು ಧಾರ್ಮಿಕ ಪರಂಪರೆಯ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವು ದಾನ, ಪುಣ್ಯಕರ್ಮ ಮತ್ತು ಆತ್ಮಶುದ್ಧಿಗೆ ಅತ್ಯಂತ ಮಹತ್ವ ಪಡೆದ ದಿನವಾಗಿದೆ. ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಧನ, ಧಾನ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿರುವ ಶಕ್ತಿಗಳು ಜಾಗೃತವಾಗುತ್ತವೆ ಎಂದು ನಂಬಲಾಗುತ್ತದೆ. ವಿಶೇಷವಾಗಿ ವೃಷಭ ರಾಶಿಗೆ ಸೇರಿದ ಜನರು ಈ ಪವಿತ್ರ ದಿನದಂದು ಮಾಡುವ ದಾನ ಕಾರ್ಯಗಳು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತವೆ ಎಂಬ ನಂಬಿಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ. ವೃಷಭ ರಾಶಿಯ ಸ್ವಭಾವವೇ ಸ್ಥಿರತೆ, ಸಹನೆ ಮತ್ತು ಭೌತಿಕ ಸುಖಗಳೊಂದಿಗೆ ಸಂಬಂಧ ಹೊಂದಿರುವುದಾಗಿದೆ. ಈ ರಾಶಿಗೆ ಸೇರಿದ ಜನರು ಹಣಕಾಸು ಮತ್ತು ಕುಟುಂಬದ ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಆದ್ದರಿಂದ ಮಕರ ಸಂಕ್ರಾಂತಿಯಂತಹ ಮಹತ್ವದ ದಿನದಂದು ಅನ್ನವನ್ನು ದಾನ ಮಾಡುವುದಕ್ಕೆ ವಿಶೇಷ ಅರ್ಥವಿದೆ. ಅನ್ನವನ್ನು ಅನ್ನದೇವತೆಯ ಪ್ರತೀಕವೆಂದು ಕರೆಯಲಾಗುತ್ತದೆ. ಅನ್ನದ ದಾನವು ಕೇವಲ ಆಹಾರ ನೀಡುವ ಕ್ರಿಯೆಯಷ್ಟೇ ಅಲ್ಲ, ಅದು ಜೀವನ, ಶಕ್ತಿ ಮತ್ತು ಸಮೃದ್ಧಿಯನ್ನು ಹಂಚಿಕೊಳ್ಳುವ ಮಹತ್ವದ ಪುಣ್ಯಕರ್ಮವಾಗಿರುತ್ತದೆ. ವೃಷಭ ರಾಶಿಗೆ ಸೇರಿದವರು ಈ ದಿನ ಅನ್ನದಾನ ಮಾಡಿದರೆ ಅವರ ಜೀವನದಲ್ಲಿ ಅನ್ನದ ಕೊರತೆ, ಹಣಕಾಸಿನ ಅಭಾವ ಮತ್ತು ಅಸ್ಥಿರತೆ ದೂರವಾಗುತ್ತದೆ ಎಂಬ ನಂಬಿಕೆಯಿದೆ. ಅನ್ನದಾನದ ಜೊತೆಗೆ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡುವುದು ಕೂಡ ವೃಷಭ ರಾಶಿಗೆ ಸೇರಿದವರಿಗೆ ಅತ್ಯಂತ ಶುಭಕರವೆಂದು ಹೇಳಲಾಗುತ್ತದೆ. ಕಪ್ಪು ಉದ್ದಿನ ಬೇಳೆ ಶನಿ ಗ್ರಹಕ್ಕೆ ಸಂಬಂಧಿಸಿದ ಪವಿತ್ರ ವಸ್ತುವಾಗಿದ್ದು, ಶನಿಯ ದುಷ್ಪ್ರಭಾವವನ್ನು ಶಮನಗೊಳಿಸುವ ಶಕ್ತಿ ಇದಕ್ಕೆ ಇದೆ ಎಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ. ಮಕರ ಸಂಕ್ರಾಂತಿಯಂದು ಶನಿಯ ಪ್ರಭಾವ ಹೆಚ್ಚು ಇರುವುದರಿಂದ ಈ ದಿನ ಕಪ್ಪು ಉದ್ದಿನ ಬೇಳೆ ದಾನ ಮಾಡುವುದರಿಂದ ಶನಿಯ ಅನುಗ್ರಹ ದೊರಕುತ್ತದೆ ಎಂಬ ನಂಬಿಕೆಯಿದೆ. ಶನಿ ಕರ್ಮಫಲದ ಅಧಿಪತಿ ಆದ್ದರಿಂದ ಈ ದಾನವು ಹಿಂದಿನ ಕರ್ಮಗಳಿಂದ ಉಂಟಾಗುವ ಆರ್ಥಿಕ ಅಡೆತಡೆಗಳನ್ನು ನಿಧಾನವಾಗಿ ದೂರ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಈ ದಾನ ಕಾರ್ಯಗಳನ್ನು ಮಾಡುವಾಗ ಅತಿ ಮುಖ್ಯವಾದ ಅಂಶವೆಂದರೆ ಮನಸ್ಸಿನ ಶುದ್ಧತೆ ಮತ್ತು ನಿಸ್ವಾರ್ಥ ಭಾವನೆ. ವೃಷಭ ರಾಶಿಗೆ ಸೇರಿದವರು ಅನ್ನ ಮತ್ತು ಕಪ್ಪು ಉದ್ದಿನ ಬೇಳೆಯನ್ನು ಬಡವರು, ವೃದ್ಧರು, ಶ್ರಮಿಕರು ಅಥವಾ ಅಗತ್ಯವಿರುವವರಿಗೆ ಪ್ರೀತಿಯಿಂದ ನೀಡಬೇಕು. ಇದು ನನ್ನ ಕರ್ತವ್ಯ ಎಂಬ ಭಾವನೆಯೊಂದಿಗೆ ಮಾಡಿದ ದಾನವೇ ನಿಜವಾದ ಪುಣ್ಯವನ್ನು ನೀಡುತ್ತದೆ. ದಾನ ಮಾಡುವಾಗ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಒಳಿತಿನ ಸಂಕಲ್ಪವನ್ನು ಮಾಡಿಕೊಂಡರೆ ಅದರ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆಯಿದೆ. ಈ ರೀತಿಯ ದಾನ ಕಾರ್ಯಗಳ ಪರಿಣಾಮವಾಗಿ ವೃಷಭ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ನಿಧಾನವಾಗಿ ಬಲಗೊಳ್ಳಲು ಆರಂಭಿಸುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಆದಾಯದ ಮಾರ್ಗಗಳಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ, ಹಣಕಾಸಿನ ಅಸ್ಥಿರತೆ ತಗ್ಗುತ್ತದೆ ಮತ್ತು ಭವಿಷ್ಯದ ಬಗ್ಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಜೊತೆಗೆ ಮನಸ್ಸಿನಲ್ಲಿ ತೃಪ್ತಿ ಮತ್ತು ಶಾಂತಿ ನೆಲೆಸುವುದರಿಂದ ಜೀವನವನ್ನು ಹೆಚ್ಚು ಸಮತೋಲನದಿಂದ ಎದುರಿಸಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಮಕರ ಸಂಕ್ರಾಂತಿಯ ದಿನ ವೃಷಭ ರಾಶಿಗೆ ಸೇರಿದವರು ಅನ್ನದಾನ ಮತ್ತು ಕಪ್ಪು ಉದ್ದಿನ ಬೇಳೆ ದಾನವನ್ನು ಶ್ರದ್ಧೆಯಿಂದ ಮಾಡಿದರೆ ಅದು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಜೀವನದಲ್ಲಿ ಸಮೃದ್ಧಿ, ಸ್ಥಿರತೆ ಮತ್ತು ಒಳಿತಿನ ದಾರಿಯನ್ನು ತೆರೆದುಕೊಳ್ಳುವ ಮಹತ್ವದ ಸಾಧನವಾಗುತ್ತದೆ. ದಾನ ಮತ್ತು ಸೇವೆಯ ಮೂಲಕ ದೇವರ ಅನುಗ್ರಹವನ್ನು ಪಡೆಯುವ ಈ ಮಾರ್ಗವನ್ನು ನಂಬಿಕೆ ಮತ್ತು ವಿನಯದಿಂದ ಅನುಸರಿಸಿದರೆ ವೃಷಭ ರಾಶಿಗೆ ಸೇರಿದವರು ಖಂಡಿತವಾಗಿ ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಬಲಿಷ್ಠರಾಗಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.